ನಮಸ್ಕಾರ. ಇಂದು ನಿಮ್ಮ ಮನಸ್ಸನ್ನು ಕಾಡುತ್ತಿರುವ ಒಂದು ಮೌನವಾದ ಆಕ್ರಂದನ ನನಗೆ ಕೇಳಿಸುತ್ತಿದೆ. ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಆದರೂ ನನಗೇಕೆ ಈ ನೋವು, ನಾನೇಕೆ ಇಷ್ಟೊಂದು ಕಷ್ಟಗಳನ್ನು ಅನುಭವಿಸುತ್ತಿದ್ದೇನೆ ಎಂದು ನಿಮ್ಮ ಆತ್ಮ ನಿಮ್ಮನ್ನೇ ಪ್ರಶ್ನಿಸುತ್ತಿರಬಹುದು. ಒಳ್ಳೆಯವರಿಗೆ ಕಾಲವಿಲ್ಲವೇ? ಪ್ರಾಮಾಣಿಕವಾಗಿ ಬದುಕುವವರಿಗೆ ಕೇವಲ ಕಣ್ಣೀರು ಮಾತ್ರವೇ ಉಡುಗೊರೆಯೇ? ಇಂತಹ ಹತಾಶೆಯ ಮೌನದಲ್ಲಿ ನಿಮ್ಮ ಮನಸ್ಸು ಸೋತು ಕುಳಿತಿರಬಹುದು. ಲೋಕದಲ್ಲಿ ಅಧರ್ಮ ನಡೆಯುತ್ತಿದ್ದರೂ ಅನ್ಯಾಯ ಮಾಡುವವರು ಸುಖವಾಗಿದ್ದಾರಲ್ಲ ಎಂದು ನೋಡಿದಾಗ ನಿಮ್ಮ ನಂಬಿಕೆಯ ಅಡಿಪಾಯವೇ ಅಲ್ಲಾಡುತ್ತಿರಬಹುದು ಅಲ್ವೇ? ಆದರಿದರೆ ನೆನಪಿಡಿ, ನೀವು ಅನುಭವಿಸುತ್ತಿರುವ ಈ ಸಂಕಟ ಕೇವಲ ನಿಮ್ಮ ವೈಯಕ್ತಿಕ ಸೋಲಲ್ಲ. ಇದು ಈ ಜಗತ್ತಿನ ನಿಗೂಢವಾದ ಕರ್ಮ ಸಿದ್ಧಾಂತದ ಒಂದು ಭಾಗವಷ್ಟೇ. ಈ ಗೊಂದಲ ಅರ್ಜುನನಿಗೂ ಇತ್ತು. ಧರ್ಮದ ಹಾದಿಯಲ್ಲಿ ನಡೆಯುವ ಪಾಂಡವರು ಅಡವಿಯಲ್ಲಿ ಅಲೆದಾಡಿದರು, ಆದರೆ ಅಧರ್ಮದ ಹಾದಿ ಹಿಡಿದ ಕೌರವರು ಅರಮನೆಯಲ್ಲಿ ವೈಭೋಗ ಅನುಭವಿಸಿದರು. ಆಗ ಕೃಷ್ಣ ಹೇಳಿದ ಮಾತು ಇಂದಿಗೂ ಸತ್ಯ: ಗಹನಾ ಕರ್ಮಣೋ ಗತಿ. ಅಂದರೆ ಕರ್ಮದ ಗತಿ ಅತ್ಯಂತ ಗಹನವಾದುದು, ಅತ್ಯಂತ ನಿಗೂಢವಾದುದು. ಕರ್ಮವು ಒಂದು ಬೃಹತ್ ಸಾಗರದಂತೆ. ನಾವು ನೋಡುವ ಅಲೆಗಳು ಕೇವಲ ಇವತ್ತಿನವು, ಆದರೆ ಆ ಅಲೆಗಳ ಹಿಂದೆ ಸಮುದ್ರದ ಆಳದಲ್ಲಿ ನೂರಾರು ವರ್ಷಗಳ ಚಲನೆ ಇರುತ್ತದೆ. ಮನುಷ್ಯನ ದೃಷ್ಟಿ ಕೇವಲ ಈ ಕ್ಷಣಕ್ಕೆ ಮಾತ್ರ ಸೀಮಿತ, ಆದರೆ ಪರಮಾತ್ಮನ ದೃಷ್ಟಿ ಅನಂತವಾದುದು. ನಾವು ಇವತ್ತು ಬಿತ್ತಿದ ಬೀಜ ಇವತ್ತೇ ಮರವಾಗುವುದಿಲ್ಲ. ಹಣ್ಣು ನೀಡಲು ಅದಕ್ಕೆ ತನ್ನದೇ ಆದ ಸಮಯ ಬೇಕು ಅಲ್ವೇ? ಹಾಗೆಯೇ ಒಳ್ಳೆಯ ಕೆಲಸದ ಫಲವೂ ಕೂಡ ಕೆಲವು ಬಾರಿ ನಮಗೆ ತಿಳಿಯದ ಸಮಯದಲ್ಲಿ, ನಮಗೆ ತಿಳಿಯದ ರೂಪದಲ್ಲಿ ಬರುತ್ತದೆ. ಒಮ್ಮೆ ಯೋಚಿಸಿ, ಮಣ್ಣಿನ ಒಳಗೆ ಹೂತ ಬೀಜಕ್ಕೆ ಕತ್ತಲೆ ಇರ್ತದೆ, ನೋವಿರ್ತದೆ, ಒತ್ತಡವಿರ್ತದೆ. ಆ ಬೀಜಕ್ಕೆ ಅನಿಸಬಹುದು, ನಾನು ಇಷ್ಟು ಮೆತ್ತಗಿದ್ದರೂ ಈ ಗಟ್ಟಿ ಮಣ್ಣು ನನ್ನನ್ನು ಏಕೆ ಹತ್ತಿಕ್ಕುತ್ತಿದೆ ಎಂದು. ಆದರೆ ಆ ಮಣ್ಣಿನ ಒತ್ತಡವೇ ಬೀಜವನ್ನು ಸೀಳಿ ಮರವಾಗಿ ಚಿಗುರಲು ಶಕ್ತಿ ನೀಡುತ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಬರುತ್ತಿರುವ ಕಷ್ಟಗಳು ನಿಮ್ಮನ್ನು ನಾಶ ಮಾಡಲು ಬಂದಿಲ್ಲ, ನಿಮ್ಮನ್ನು ರೂಪಿಸಲು ಬಂದಿವೆ. ದೀಪದ ಬತ್ತಿ ಉರಿಯುವಾಗ ಕತ್ತಲೆ ಹೋಗುತ್ತದೆ ನಿಜ, ಆದರೆ ಬತ್ತಿ ತನ್ನನ್ನು ತಾನು ಸುಟ್ಟುಕೊಳ್ಳಲೇಬೇಕು. ಹಾಗೆಯೇ ಜ್ಞಾನ ಎಂಬ ಬೆಳಕು ಸಿಗಬೇಕಾದರೆ ಕರ್ಮದ ಈ ಸಂಘರ್ಷದಲ್ಲಿ ನಾವು ಸ್ವಲ್ಪ ಬೇಯಲೇಬೇಕು. ಜೀವನದಲ್ಲಿ ಒಳ್ಳೆಯವರಿಗೆ ಕೆಟ್ಟದ್ದಾಗುತ್ತಿದೆ ಎನ್ನುವುದು ಕೇವಲ ಅರ್ಧ ಸತ್ಯ. ಪೂರ್ಣ ಸತ್ಯವೇನೆಂದರೆ, ಅವರಿಗೆ ಸಿಗುತ್ತಿರುವ ಈ ಕಷ್ಟಗಳು ಅವರ ಮುಂದಿನ ಜನ್ಮಗಳ ಅಥವಾ ಹಿಂದಿನ ಕರ್ಮಗಳ ಋಣವನ್ನು ತೀರಿಸುವ ಒಂದು ಪ್ರಕ್ರಿಯೆಯಾಗಿರುತ್ತದೆ. ಸೂರ್ಯೋದಯವಾಗುವುದು ಎಷ್ಟು ಸತ್ಯವೋ, ಕರ್ಮದ ಫಲ ದೊರೆಯುವುದು ಅಷ್ಟೇ ಸತ್ಯ. ಒಬ್ಬ ಕುಂಬಾರ ಮಣ್ಣಿನ ಮಡಕೆಯನ್ನು ಮಾಡುವಾಗ ಅದರ ಮೇಲೆ ಹೊಡೆಯುತ್ತಿರ್ತಾನೆ. ಆ ಹೊಡೆತ ಮಡಕೆಗೆ ನೋವು ಕೊಡಬಹುದು, ಆದರೆ ಆ ಹೊಡೆತವೇ ಅದಕ್ಕೊಂದು ಸುಂದರ ಆಕಾರವನ್ನು ನೀಡುತ್ತದೆ ಅಲ್ವೇ? ದೇವರು ನಿಮಗೆ ಕಷ್ಟಗಳನ್ನು ನೀಡುತ್ತಿದ್ದಾನೆ ಎಂದರೆ ಅವನಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಎಂದಲ್ಲ, ಬದಲಾಗಿ ನಿಮ್ಮನ್ನು ಅದ್ಭುತವಾಗಿ ಕೆತ್ತುತ್ತಿದ್ದಾನೆ ಎಂದರ್ಥ. ಜೀವನದಲ್ಲಿ ನದಿಗಳು ಹೇಗೆ ಅಂಕುಡೊಂಕಾಗಿ ಹರಿದರೂ ಕೊನೆಗೆ ಸಮುದ್ರವನ್ನೇ ಸೇರುತ್ತವೆಯೋ, ಹಾಗೆಯೇ ಸತ್ಕರ್ಮ ಮಾಡುವವನ ಹಾದಿ ಎಷ್ಟೇ ಕಠಿಣವಾಗಿದ್ದರೂ ಅವನ ಅಂತ್ಯ ಮಾತ್ರ ಪರಮ ಶಾಂತಿಯಿಂದ ಕೂಡಿರುತ್ತದೆ. ಕೆಟ್ಟ ದಾರಿಯಲ್ಲಿ ಹೋದವರು ಅರಮನೆಯಲ್ಲಿದ್ದರೂ ಅವರ ಮನಸ್ಸಿನಲ್ಲಿ ನೆಮ್ಮದಿ ಇರುವುದಿಲ್ಲ, ಆದರೆ ಧರ್ಮದ ದಾರಿಯಲ್ಲಿ ಹೋದವನು ಗುಡಿಸಲಲ್ಲಿದ್ದರೂ ಲಲ್ಲಿದ್ದರೂ ಅವನ ಆತ್ಮದಲ್ಲಿ ಒಂದು ದಿವ್ಯವಾದ ನೆಮ್ಮದಿ ಇರುತ್ತದೆ. ಈ ನಗು, ಈ ನಿಶ್ಚಿಂತೆಯ ಭಾವವೇ ದೇವರು ನೀಡುವ ಅತಿ ದೊಡ್ಡ ಪ್ರಸಾದ. ಯಾರೋ ಅನ್ಯಾಯ ಮಾಡಿದವರು ಸುಖವಾಗಿದ್ದಾರೆ ಎಂದು ನೋಡಿ ನಿಮ್ಮ ಧರ್ಮದ ಹಾದಿಯನ್ನು ಬಿಡಬೇಡಿ. ಹಾವಿನ ದ್ವೇಷ 12 ವರ್ಷ ಎನ್ನುತ್ತಾರೆ, ಆದರೆ ಕರ್ಮದ ಲೆಕ್ಕಾಚಾರ ಯುಗ ಯುಗಾಂತರಗಳದ್ದು. ಅದು ನಿಮ್ಮನ್ನು ಬೆನ್ನಟ್ಟಿಯೇ ಬರುತ್ತದೆ. ಹಾಗೆಯೇ ನಿಮ್ಮ ಸತ್ಕರ್ಮಗಳು ಸಹ ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ನಿಮ್ಮ ದಾನ, ನಿಮ್ಮ ಧರ್ಮ, ನಿಮ್ಮ ಮೃದು ಮಾತುಗಳು, ನೀವು ಬೇರೆಯವರ ಕಣ್ಣೀರು ಒರೆಸಿದ್ದು, ಇವೆಲ್ಲವೂ ನಿಮ್ಮ ಖಾತೆಯಲ್ಲಿ ಜಮೆಯಾಗಿರುತ್ತವೆ. ನೀವು ಮಾಡಿದ ಪ್ರತಿಯೊಂದು ಸಣ್ಣ ಸಹಾಯವೂ ಒಂದು ದಿನ ಬೆಟ್ಟದಷ್ಟು ದೊಡ್ಡದಾಗಿ ನಿಮ್ಮನ್ನು ರಕ್ಷಿಸಲು ಬರುತ್ತದೆ. ಅದಕ್ಕೆ ಕೃಷ್ಣ ಹೇಳಿದ್ದು, ನಹಿ ಕಲ್ಯಾಣ ಕೃತ್ಕಶ್ಚಿದ್ದರ್ಗತಿಂ ತಾತ ಗಚ್ಚತಿ. ಅಂದರೆ ಒಳ್ಳೆಯದನ್ನು ಮಾಡುವವನಿಗೆ ಎಂದಿಗೂ ದುರ್ಗತಿಯಾಗುವುದಿಲ್ಲ. ಇವತ್ತು ನಿಮಗೆ ಅನ್ಯಾಯವಾಗುತ್ತಿದೆ ಎನಿಸಬಹುದು, ಆದರೆ
ಆ ಅನ್ಯಾಯದ ಹಿಂದೆಯೂ ಒಂದು ನ್ಯಾಯದ ಬಾಗಿಲು ತೆರೆಯುತ್ತಿರುತ್ತದೆ. ನೀವೆಂದಾದರೂ ಯೋಚಿಸಿದ್ದೀರಾ? ಒಬ್ಬ ವ್ಯಕ್ತಿ ಶ್ರೀಮಂತನಾಗಿದ್ದರೂ ರೋಗದಿಂದ ಬಳಲುತ್ತಿರಬಹುದು. ಇನ್ನೊಬ್ಬ ಬಡವನಾಗಿದ್ದರೂ ನೆಮ್ಮದಿಯಿಂದ ನಿದ್ದೆ ಮಾಡುತ್ತಿರಬಹುದು. ಇಲ್ಲಿ ಕರ್ಮದ ನ್ಯಾಯ ಕಾಣಿಸುತ್ತಿಲ್ಲವೇ? ನಿಜವಾದ ಸುಖ ಇರುವುದು ಹೊರಗಿನ ವಸ್ತುಗಳಲ್ಲ, ನಮ್ಮ ಒಳಗಿನ ನಿಶ್ಚಿಂತೆಯಲ್ಲಿ. ಒಳ್ಳೆಯವರಿಗೆ ಬರುವ ಕಷ್ಟಗಳು ದೇವರಿಗೆ ಸಲ್ಲಿಸುವ ಪರೀಕ್ಷೆಯಂತೆ. ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟಷ್ಟು ಅದು ಶುದ್ಧವಾಗುತ್ತದೆ. ಹಾಗೆಯೇ ನೀವು ಅನುಭವಿಸುತ್ತಿರುವ ಈ ನೋವು ನಿಮ್ಮ ಆತ್ಮವನ್ನು ಪರಿಶುದ್ಧಗೊಳಿಸುತ್ತಿದೆ. ನಿಮ್ಮ ಸಮಾಧಾನವೇ ನಿಮ್ಮ ಶಕ್ತಿ. ಅತೀವ ಆಲೋಚನೆ ಬಿಡಿ. ನಾನು ಒಳ್ಳೆಯವನಾಗಿದ್ದೇನೆ, ಆದರೂ ನನಗೇಕೆ ಹೀಗೆ ಎಂಬ ಪ್ರಶ್ನೆಯನ್ನು ದೇವರ ಪಾದಕ್ಕೆ ಅರ್ಪಿಸಿಬಿಡಿ. ಸತ್ಯದ ಹಾದಿಯಲ್ಲಿ ನಡೆಯುವುದು ಕಷ್ಟವಿರಬಹುದು, ಆದರೆ ಆ ದಾರಿಯಲ್ಲಿ ಸಾಗುವಾಗ ಸಿಗುವ ಆತ್ಮಗೌರವದ ಸುಖ ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢವಾದ ನಿಶ್ಚಯ ಮಾಡಿ, ನಾನು ಫಲದ ನಿರೀಕ್ಷೆ ಇಲ್ಲದೆ ನನ್ನ ಧರ್ಮವನ್ನು ಪಾಲಿಸುತ್ತೇನೆ. ನನ್ನ ಕರ್ಮದ ಮೇಲೆ ನನಗೆ ನಂಬಿಕೆ ಇದೆ. ಈ ನಂಬಿಕೆಯೇ ನಿಮ್ಮನ್ನು ಕಾಪಾಡುತ್ತದೆ. ಲೋಕವು ನಿಮ್ಮನ್ನು ಹೇಗೆ ಬೇಕಾದರೂ ಕಾಣಲಿ, ನಿಮ್ಮ ಒಳಗಿರುವ ಪರಮಾತ್ಮನಿಗೆ ನಿಮ್ಮ ಸತ್ಯ ತಿಳಿದಿದೆ ಅಲ್ವಾ? ಅದೇ ಸಾಕು. ಅತಿ ವಿಚಾರದ ಅಲೆಗಳನ್ನು ನಿಲ್ಲಿಸಿ ಪ್ರಕೃತಿಯ ನ್ಯಾಯದ ಮೇಲೆ ನಂಬಿಕೆ ಇಡಿ. ಸಂಜೆ ಕತ್ತಲಾದ ಮೇಲೆ ಬೆಳಕು ಬರಲೇಬೇಕು. ಹಾಗೆಯೇ ನಿಮ್ಮ ಕಷ್ಟದ ದಿನಗಳ ನಂತರ ಸುಖದ ದಿನಗಳು ಬಂದೇ ಬರುತ್ತವೆ. ಇದು ಪ್ರಕೃತಿಯ ನಿಯಮ. ಇದು ಕೃಷ್ಣನ ವಚನ. ಕೊನೆಯದಾಗಿ ದೀರ್ಘವಾಗಿ ಉಸಿರಾಡಿ. ನಿಮ್ಮ ಒಳಗಿನ ಗೊಂದಲಗಳನ್ನು ಶಾಂತಗೊಳಿಸಿ. ಜೀವನದ ಪ್ರತಿಯೊಂದು ಅನುಭವವನ್ನು ಧನ್ಯತೆಯಿಂದ ಸ್ವೀಕರಿಸಿ. ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಲೋಕ ಕಲ್ಯಾಣಕ್ಕಿರಲಿ. ನಿಮ್ಮ ಜೀವನದ ನೌಕೆಯನ್ನು ಕೃಷ್ಣನಿಗೆ ವಹಿಸಿಕೊಡಿ. ಅವನೇ ನಿಮ್ಮನ್ನು ದಡ ಸೇರಿಸುತ್ತಾನೆ. ನಿಮ್ಮ ಕಷ್ಟಗಳು ಕರಗಲಿ. ನಿಮ್ಮ ಸತ್ಕರ್ಮದ ಹೂವುಗಳು ಹಣ್ಣಾಗಲಿ. ಶಾಂತವಾಗಿರಿ, ಧೈರ್ಯವಾಗಿರಿ. ನಿಮ್ಮ ನಂಬಿಕೆಯೇ ನಿಮ್ಮ ಉಸಿರಾಗಲಿ. ಶುಭಮಸ್ತು. ಸರ್ವೇ ಜನ ಸುಖಿನೋ ಭವಂತು.